ಹೇ ಗೈಸ್, ನಾನು ನಿಮ್ಮ ಕಾರ್ತಿಕ್ ಸುಷ್ಮಾ ಮಾತಾಡ್ತಾ ಇರೋದು. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನೆಲ್ಲ ಆರಾಮಾಗಿದ್ದೀನಿ. ಸೊ ತಿಂಗ್ಳಾಗ ಏನಪ್ಪಾ ಅಂದ್ರೆ ತಮಿಳ್ ಟೈಟಲ್ ಎಲ್ಲ ನೋಡಿರ್ತೀರಾ. ಹೌದು, ನಾನು 13ನೇ ಆರ್ಡರ್ನ ಕಂಪ್ಲೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಅದು ಎಲ್ಲಿ ಅಂತ ಹೇಳಿದ್ರೆ ನಿಯರ್ ಬೈ ಬಸವೇಶ್ವರ ನಗರ ಹತ್ರನೇ ಸೀತಾರ ಹತ್ತತ್ರ ಸಿಕ್ತು ಅಂತ ಹೇಳಿ. ಸೀರಿಯಸ್ ಆಗ್ಲೂ ನನಗೆ ಟೆನ್ಷನ್ ಇರಲ್ಲ, ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ. ಯಾಕಂದ್ರೆ ಸ್ವಲ್ಪ ಟ್ರಾವೆಲಿಂಗ್ಗೆ ನನಗೆ ತುಂಬಾ ಟೈಮ್ ಹೋಗ್ಬಿಡುತ್ತೆ. ಮೇಕಪ್ ಆರ್ಡರ್ ಯಾವಾಗಾದ್ರೂ ಬಂತು ಅಂದ್ರೆ ಇಷ್ಟ ದಿನ ಬರ್ತಾ ಇದ್ವಿ, ತುಂಬಾ ಲಾಂಗ್ ಇರ್ತಾ ಇತ್ತು, ಸ್ವಲ್ಪ ನನಗೆ ಟಯರ್ಡ್ ಆಗ್ತಾ ಇತ್ತು. ಇವಾಗ ಹತ್ರನೇ ಸಿಕ್ತವಲ್ಲ, ಸೊ ಈಸಿ ಆಗಿರುತ್ತೆ ನನಗೆ ಟ್ರಾವೆಲ್ ಮಾಡೋದಕ್ಕೆ, ಹೋಗಿ ಬರೋದಕ್ಕೆ ಎಲ್ಲಾನು ಕರೆಕ್ಟ್ ಆಗಿರುತ್ತೆ. ಕ್ಲೈಂಟ್ ಬಂದು ನೀವು ರೀಸೆಂಟ್ ಬ್ಲಾಗ್ ನ ನೋಡಿರ್ತೀರಲ್ಲ, ಟ್ರಯಲ್ ಮೇಕಪ್ ಅಂತ ಹೇಳಿ, ಅವ್ರಿಗೆ ನಾನು ಇವತ್ತು ಮೇಕ್ ಓವರ್ ನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಅವ್ರಿಗೆ ಬಂದು ನಾನ್ ಬ್ರೈಡಲ್ ಮೇಕಪ್ ಬೇಕಂತೆ, ಅದು 2 ಸೆಷನ್, ರಿಸೆಪ್ಷನ್ ಅಂಡ್ ಮುಹೂರ್ತಂಗೆ 2 ಟೈಮ್ಗೆ ಅವರು ಮೇಕ್ ಓವರ್ ನ ಕೇಳಿದ್ದಾರೆ. ಖಂಡಿತ ನಾನು ಬೆಸ್ಟ್ ಆಗಿ ನನ್ನ ಮೇಕ್ ಓವರ್ ಇರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಅನ್ಸುತ್ತೆ. ನಿಮ್ಗೆ ಯಾರಿಗಾರು ಮೇಕ್ ಓವರ್ ಬೇಕಿರ್ತದೆ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ನೆಲ್ಲ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಇನ್ನೊಂದು ಏನಂತ ಹೇಳಿದ್ರೆ, ರೀಸೆಂಟ್ ಟೈಮ್ಸ್ ಎಲ್ಲ ಸೀರಿಯಸ್ ಆಗ್ಲೂ ಬ್ಲಾಗ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಇನ್ನೊಂದು ಊರಿಗೆಲ್ಲ ಹೋಗ್ಬೇಕಾಗಿತ್ತು. ಸೊ ರಿಲೇಟಿವ್ಸ್ ಬಂದು ಒಂದು ಫಂಕ್ಷನ್ ಇತ್ತು, ಆ ಫಂಕ್ಷನ್ಗೆ ಎಲ್ಲ ಓಡಾಡ್ತಾ ಇರೋದ್ರಿಂದ ನನಗೆ ವ್ಲಾಗ್ಸ್ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಈ ಬ್ಲಾಗ್ ಆದ್ಮೇಲೆ ಖಂಡಿತ ಒಂದೊಳ್ಳೆ ಬೆಸ್ಟ್ ಕಂಟೆಂಟ್ ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಯಾಕಂದ್ರೆ ಇದಾದ್ಮೇಲೆ ನನಗೆ ಅದಾದ್ಮೇಲೆ ಫಂಕ್ಷನ್ಸ್ ಇತ್ತು ಅಂತ ಯಾವಾಗ ಮೈಂಡಲ್ಲಿ ಒಂದು ಫಿಕ್ಸ್ ಆಗೋಗುತ್ತೋ, ಬರೀ ಅದ್ರ ಮೇಲೆ ಕಾನ್ಸಂಟ್ರೇಷನ್ಸ್ ಎಲ್ಲ ಇರುತ್ತೆ ನನಗೆ. ಈ ವ್ಲಾಗ್ ಮಾಡೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿರ್ಲಿಲ್ಲ. ಸೊ ಈ ವ್ಲಾಗ್ ಆದ್ಮೇಲೆ ಖಂಡಿತ ಒಂದು ಒಳ್ಳೊಳ್ಳೆ ಕಂಟೆಂಟ್ ನ ಕೊಡೋಣ. ತುಂಬಾ ಪ್ರ್ಯಾಂಕ್ ವಿಡಿಯೋಸ್ ಎಲ್ಲ ನಾನು ಮೈಂಡ್ ಅಲ್ಲಿ ಇದೆ, ಖಂಡಿತ ನಾನು ಪ್ರ್ಯಾಂಕ್ ವಿಡಿಯೋಸ್ ನ ತೆಗಿತೀನಿ. ಸೊ ಅದು ಈ ವ್ಲಾಗ್ ಅಲ್ಲೆಲ್ಲ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ, ಯಾಕಂದ್ರೆ ಅವರು ನೋಡ್ತಾರೆ ಈ ವಿಡಿಯೋಸ್ ಎಲ್ಲಾನು ನಾನು ಹೇಗೆ ವ್ಲಾಗ್ ನ ಶೂಟ್ ಮಾಡಿದೀನಿ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆ ಎಲ್ಲ ಗೊತ್ತಾಗ್ಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಸೀಕ್ರೆಟ್ ಆಗಿಟ್ಟಿದೀನಿ. ಖಂಡಿತ ಒಂದೊಳ್ಳೆ ಕಂಟೆಂಟ್ಸ್ ನೆಲ್ಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದೀನಿ, ಕೊಡ್ಬೇಕು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸ್ ಎಲ್ಲಾನು. ಸೊ ಗೈಸ್, ಫೈನಲಿ ಬಂದು ಕ್ಲೈಂಟ್ ಲೊಕೇಶನ್ಗೆ ರೀಚ್ ಆಯ್ತು. ಇದು ಮಂಟಪ ಅಂತ ಹೇಳ್ಬಿಟ್ಟು ತಿಳ್ಕೊಬೇಡಿ, ಅವರು ಸಪ್ರೇಟ್ ಆಗಿ ರೂಮ್ ನ ತಗೊಂಡಿದ್ದಾರೆ. ಅಲ್ಲಿ ಜಾಗ ಎಲ್ಲ ಮೇಕಪ್ ಮಾಡೋದಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ, ಯಾಕಂದ್ರೆ ಒಂದೇ ರೂಮ್ ಅಲ್ಲಿ ಮಾಡೋದಕ್ಕಾಗಲ್ಲ, ಎಲ್ಲ ಗಜಾಬಿಜಿ ಅಂತ ಇರುತ್ತೆ. ನಿಮ್ಗೆ ಗೊತ್ತು ಮದ್ವೆ ಮನೆ ಅಂತ ಹೇಳಿದ್ರೆ ಹೆಂಗಿರುತ್ತೆ ಅಂತ ಹೇಳಿ. ಸೊ ಅವರು ಸಪ್ರೇಟ್ ಆಗಿ ರೂಮ್ ತಗೊಂಡು, ಬೇಡ ನಾನು ನಿಮ್ಗೆ ಡಿಸ್ಟರ್ಬ್ ಮಾಡೋದಿಲ್ಲ, ನೀಟಾಗಿ ಪೀಸ್ಫುಲ್ ಆಗಿ ಮಾಡಿ, ಯಾರು ಡಿಸ್ಟರ್ಬೆನ್ಸು ಇರಲ್ಲ, ಅವಾಗ್ಲೇನೆ ನಮಗೂ ನೀಟಾಗಿ ಇರುತ್ತೆ ಮೇಕಪ್ ಮಾಡೋದಕ್ಕೆ ಆಗ್ಲಿ, ಮತ್ತೆ ಇನ್ನೊಂದು ಸೈಲೆಂಟ್ ಆಗೂ ಇರುತ್ತೆ, ನಿಮ್ಗೂ ಬೇಗ ನೀವು ಮಾಡ್ತೀರಾ ಅಂತ ಹೇಳಿ ಸಪ್ರೇಟ್ ಆಗಿ ರೂಮ್ ನ ಅವರು ಇಲ್ಲಿ ವೇಟ್ ಮಾಡಿ ನಾನು ಬರ್ತೀನಿ, ಸ್ವಲ್ಪ ಮಂಟಪದಲ್ಲಿ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೋದ್ರು. ನಾನು 3:30ಗೆ ಬಂದು ಲೊಕೇಶನ್ಗೆ ರೀಚ್ ಆದೆ. ಕ್ಲೈಂಟ್ ಇನ್ನು ಬಂದಿಲ್ಲ ನೋಡಿ, ಪ್ರಾಡಕ್ಟ್ ಎಲ್ಲ ಇನ್ನು ಸ್ವಲ್ಪ ಎತ್ತಿಟ್ಕೋಬೇಕು. ಸೊ ವೈಸ್ ಫೈನಲಿ ಬಂದು ಪ್ರಾಡಕ್ಟ್ ಎಲ್ಲ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಂಡ್ಬಿಟ್ಟಿದೀನಿ. ಇನ್ನೊಂದು ಟ್ರೈಪಾಡ್ ಎಲ್ಲ ರೆಡಿ ಆಗಿದೆ. ನಾನು ಹಾಗೆ ಸ್ವಲ್ಪ ಹೇರ್ನೆಲ್ಲ ನೀಟಾಗಿ ಟೈ ಮಾಡಿ ನಾನು ರೆಡಿ ಆಗಿದ್ದೀನಿ. ಫೀಲಿಂಗ್ ಇಲ್ಲ, ಫೀಲಿಂಗ್ ಹೋಯ್ತು, ಕಮ್ಮಿ ಆಗಿದೆ. ನನ್ನ ಕೈ ಡೈರೆಕ್ಷನ್ ತೋರಿಸ್ತೀನಿ ನೋಡಿ, ಹಿಂಗೆ ಹೋಗ್ಬೇಕು. ಕೂತಿದೆ, ನೀವು ಹೈಸಿಕ್ಕೆ ಸ್ವಲ್ಪ ಡೌನ್ ಮಾಡಿ. ಹಾ ಸ್ವಲ್ಪ ಹಂಗೆ ಹಂಗೆ ಹಿಂಗೆ, ಈ ಕಡೆ ಈ ಕಡೆ, ಹಾ ಲಿವಿಟ್ ಆಯ್ತು. ಆಯ್ತಾ? ಹಾ ಕೂರಿದೆ. ಮಿರರ್ ಕೊಡ್ಲಾ? ತೊಳಿ. ಕೂತಿದೆ. ಡೌನ್ ಡೌನ್ ಡೌನ್, ಹಂಗೆ ರೊಟೇಟ್ ಮಾಡಿ. ತುಂಬ ಬೇಡ, ಸ್ವಲ್ಪ ಕೆಳಗಡೆ ಬನ್ನಿ, ಇನ್ನೂ ಸ್ವಲ್ಪ ಕೆಳಗಡೆ. ಓಕೆ ಆಯ್ತು. ಮಿರರ್ ತೊಳಿ. ಓಕೆನಾ? ಟಿಶ್ಯೂ ಕೊಡ್ಲಾ? ತೊಳಿ. ತುಂಬ ರಬ್ ಮಾಡಬೇಡಿ, ಮಾಯಶ್ಚರೈಸರ್ ಹಾಕಿದ್ದೀನಿ, ಲೈಟ್ ಆಗಿದ್ರೆ ಸಾಕು. ಇದು ಡಾಬ್ ಮಾಡ್ಕೊಳ್ಳಿ. ಓಕೆನಾ? ರಿಲ್ಯಾಕ್ಸಾ? ಕಣ್ಣಲ್ಲಿ ನೀರು ಬರ್ತಾನೆ ಇದೆಯಾ? ಸ್ಟಾಪ್ ಆಯ್ತಾ? ಯಾಕಂದ್ರೆ ಮೇಕಪ್ ಮಾಡ್ಬೇಕಲ್ಲ, ಅದಕ್ಕೆ ಕೇಳ್ತಾ ಇದೀನಿ. ಐ ಮೇಕಪ್
ಇನ್ ಪವರ್ ಇರೋ ದಿನ ಹಾಕೊಂತಾರಲ್ಲ ಅವ್ರು ಹೆಂಗ್ ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಆದ್ರೆ ನಾವ್ ಯಾವಾಗ್ಲೂ ಒಂದ್ಸಲ ಹಾಕೋತೀವಿ ನೋಡಿ, ನಮ್ಗೆ ಎಫೆಕ್ಟ್ ಆಗುತ್ತೆ. ಎಲ್ಲಿ ನೋಡಿ, ಮೇಲೆ ಕಾಜಲ್ ಹೆಂಗ್ ಶೇಡ್ ಆಗಲ್ಲ? ಕಾಜಲ್ ಹೆಂಗ್ ಶೇಡ್ ಆಗಲ್ವಾ? ಸಾಕ ಡಾರ್ಕು? ಸೊ ಗೈಸ್, ಫೈನಲಿ ಬಂದು ಮೇಕಪ್ ಕಂಪ್ಲೀಟ್ ಆಯ್ತು. ಸೊ ಮೇಕಪ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಮರಿದಲ್ಲಿ ಹೇಳಿ. ನಿಮ್ ರಿವ್ಯೂ ಹೇಳಿ, ಹೆಂಗಿದೆ ಮೇಕಪ್? ಚೆನ್ನಾಗಿದ್ಯಾ? ಸೆಟಲ್ಡ್ ಆಗಿದ್ಯಾ? ನಿಮಗೆ ಚೆನ್ನಾಗಿದೆ? ಹಂಗೆ ಒಂದು ರೊಟೇಟ್ ಆಗ್ತೀರಾ? ಸೊ ಇದು ಬಂದು ಫೈನಲ್ ಲುಕ್. ಇದು ಹೇರ್ ಸ್ಟೈಲ್. ಓಕೆ ಗೈಸ್, ನಾನು ನಿಮ್ಗೆ ನಾಳೆ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ಇದು ಬಂದು ರಿಸೆಪ್ಷನ್ ಲುಕ್ ನಾನು ಇವ್ರಿಗೆ ಮಾಡಿರೋದು. ನೆಕ್ಸ್ಟ್ ಮಾರ್ನಿಂಗ್ ಬಂದು ನಾನು ಅವ್ರಿಗೆ ಮುಹೂರ್ತಂ ಲುಕ್ ಹೇಗ್ ಲುಕ್ ಅವ್ರಿಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾಳೆ ನಿಮ್ಗೆ ನಾನು ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿದೆ. ಹೋಗ್ ಸರಿ ಏನಾದ್ರು ಕೊಡಿಸ್ತೀನಿ ಅಂತ ಹೇಳಿ ಗೋಬಿ ತಗೊಂಡ್ ಬರೋದಕ್ಕೆ ಹೋಗಿದ್ದಾರೆ. ಇನ್ನೊಂದ್ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿ ಮೇಕಪ್ ಮಾಡೋ ರೂಮ್ ಅಲ್ಲೇ ನಮ್ಮ ಹಸ್ಬೆಂಡ್ ನ ಬಂದು ಮೇಲ್ಗಡೆ ಬಿಟ್ಟಿಲ್ಲ. ಯಾಕಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಮೇಲ್ಗಡೆ ಬಿಡೋದಿಲ್ಲ ಅಂತ ಹೇಳಿದ್ರು. ಆ ರೀಸನ್ ಇಂದ ಅವ್ರು ಬರೋದಿಕ್ಕಾಗಿಲ್ಲ. ಸರಿ, ನನಗಂತೂ ಯಾವಾಗಲಿನ ಮೇಕಪ್ ಮಾಡಿ ಮಾಡಿ ಫುಲ್ ಟಯರ್ಡ್ ಆಗ್ಬಿಟ್ಟಿತ್ತು. ಸರಿ, ಹೋಗಿ ಹೊಟ್ಟೆ ಎಸಿತಿದೆ, ಏನಾದ್ರು ಕೊಡಿಸು ಅಂತ ಹೇಳಿದ್ರೆ ಅದಕ್ಕೆ ಹೋಗಿ ಗೋಬಿ ತಗೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಚೆನ್ನಾಗಿದೆ, ಪರವಾಗಿಲ್ಲ. ನೀನು ತಿನ್ನು, ನೈಜೆ ತಿನ್ನಿದೆ. ಇದು ನನಗೆ ಇದಾವ್ರಿ, ನೀನು ತಿನ್ನು, ನಾನು ತಿಂತೀನಿ. ಆದರೆ ತುಂಬ ಬಿಸಿ ಗೋಬಿ ನೋಡಿ ಹಂಗೆ ಬರ್ತೈತೆ. ಕೈ ಹಾಕೊಂಡು ನಡುತ್ತೈತೆ ನೋಡಿ, ಇದೊಂದು ಹೆಂಗೆ ನಡುತ್ತೈತೆ.
ಹೇ ಗೈಸ್, ನಾನು ನಿಮಗೆ ಮಾರ್ನಿಂಗ್ನ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಬಂದು ಮುಹೂರ್ತಂ ಲುಕ್ ಹೇಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲೇ ಶಾರ್ಟ್ ಫಾರ್ಮ್ ಆಗಿ ಹಾಕ್ತೀನಿ. ಯಾಕಂದರೆ ನೆನ್ನೆ ಮಾಡಿರೋ ರಿಸೆಪ್ಷನ್ ಲುಕ್ಕೆ ಅವ್ರಿಗೆ ಬಂದು ತುಂಬ ಅಂದರೆ ಲಾಂಗ್ ಆಗಿಬಿಟ್ಟಿದೆ ವಿಡಿಯೋ. ಶಾರ್ಟ್ ಆಗಿ ಮುಹೂರ್ತಂ ಲುಕ್ ಹೇಗೆ ಇರುತ್ತೆ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಇದೇ ಅವ್ರದ್ದು ಸ್ಯಾರಿ ಆ್ಯಂಡ್ ಇದೆಲ್ಲ ಅವ್ರದ್ದು ಜ್ಯುವೆಲರೀಸ್ ಎಲ್ಲ ಎತ್ತಿಕ್ಕಿದ್ದಾರೆ. ಸೊ ನಾನು ಸ್ವಲ್ಪ ಇವಾಗಲೇ ಬಂದಿದ್ದು. ಆಲ್ರೆಡಿ ನಾನು 6 o'clockಗೆ ಬರಬೇಕಿತ್ತು. ಸೊ ನನಗೆ ರೆಸ್ಟ್ ಇಲ್ಲ. ನನಗೆ 7 ಗಂಟೆಗೆ ಬನ್ನಿ ಅಂತ ಹೇಳಿದ್ರು. ಸೊ ಟೈಮ್ ತೋರಿಸೋದಕ್ಕಾಗಲ್ಲ, ಯಾಕಂದರೆ ಒಂದೇ ಫೋನ್ ಇರೋದು. ಅದಕ್ಕೆ ಟೈಮ್ನ ಹೇಳ್ತಾ ಇದ್ದೀನಿ. ಪ್ರಾಡಕ್ಟ್ಸ್ ಎಲ್ಲ ನೋಡಿ ಎತ್ತಿಕ್ಕೋಬೇಕು. ಅಷ್ಟರಲ್ಲಿ ನಾನು ಪ್ರಾಡಕ್ಟ್ಸ್ ಎಲ್ಲ ಹೇಳ್ಬಿಟ್ಟು ಅರೇಂಜ್ ಮಾಡ್ಕೊತೀನಿ. ಅವ್ರು ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ. ಇನ್ನೊಂದು ನಮ್ಮ ಹಸ್ಬೆಂಡ್ನ ಬಂದು ಈ ರೂಮಲ್ಲಿ ಬಂದು ಅಲೋ ಮಾಡೋದಿಲ್ಲ. ಅದಕ್ಕೆ ಅವ್ರು ಬಂದಿಲ್ಲ. ನನ್ನ ಮಾತ್ರ ಡ್ರಾಪ್ ಮಾಡಿಬಿಟ್ಟು ಸರ್ ನಾನು ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿ ಹೊಂಟೋದ್ರು. ನಿನ್ನೆ ಮಾತ್ರ ವೆಯ್ಟ್ ಮಾಡಿದ್ರು. ನಾನು ಇಲ್ಲೇ ಇದ್ದು ನನ್ನ ಕರ್ಕೊಂಡೋಗಿ ಗೋಬಿ ಎಲ್ಲ ಕೊಡಿಸಿದ್ರು. ನಾನು ಹಂಗೆ ತಿನ್ಕೊಂಡು ಮಾರ್ನಿಂಗ್ 1 ಕಪ್ ಟೀ ಎಲ್ಲ ಹಂಗೆ ಕುಡ್ಕೊಂಡು ಬಂದು ನನ್ನ ಡ್ರಾಪ್ ಮಾಡಿಬಿಟ್ಟು ಹೊರಗೆ ಮನೆಗೆ ಹೋದ್ರು. ನಾನು ಹಂಗೆ ಆಫೀಸ್ಗೆ ಹೋಗ್ತೀನಿ. ನಾನು ಹುಷಾರಾಗೆ ಏನೇನಿದೆ ಪ್ರಾಡಕ್ಟ್ಸ್ ಎಲ್ಲ ಎಲ್ಲ ಎತ್ತಿಕೊಂಡು ಚೆನ್ನಾಗಿ ಮೇಕಪ್ ಮಾಡಿಬಿಟ್ಟು ವೀಡಿಯೋಸ್ ಎಲ್ಲ ವ್ಲಾಗ್ಸ್ ಎಲ್ಲ ಶೂಟ್ ಮಾಡಿಬಿಟ್ಟು ಬಾ ಅಂತ ಹೇಳಿಬಿಟ್ಟು ಕೊಟ್ಬಿಟ್ಟು ಹೋದ್ರು ಅವರು. ಓಕೆ ಗೈಸ್, ನಾನು ಸ್ವಲ್ಪ ಪ್ರಾಡಕ್ಟ್ಸ್ ಎಲ್ಲ ಎತ್ತಿಕ್ಬಿಟ್ಟು ಕ್ಲೈಂಟ್ ಬಂದಮೇಲೆ ನಾನು ನಿಮಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ಫೈನಲಿ ಮುಗೀತು. ಫೈನಲ್ ಲುಕ್ ಹೆಂಗಿದೆ ಅಂತ ಹೇಳಿ. ಇದವ್ರ ಸ್ಯಾರಿ, ರೊಟೇಟ್ ಆಗ್ತೀರಾ? ಸೊ ಇದು ಹೇರ್ ಸ್ಟೈಲ್ ಹೆಂಗಿದೆ ಅಂತ ಹೇಳಿ. ಸೊ ಟರ್ನ್ ಆಗಿ ಮ್ಯಾಮ್. ಸೊ ನಿಮ್ಗೆ ಏನು ಅನ್ನಿಸ್ತೋ ಅದನ್ನು ಹೇಳಿ. ಸೊ ಹೆಂಗಿತ್ತು ನನ್ನ ಸರ್ವೀಸು ಮತ್ತು ಮೇಕಪ್ ಎಲ್ಲ ಹೆಂಗಿತ್ತು ಅಂತ ಹೇಳಿ. ಇಲ್ಲ, ಸರ್ವಿಸ್ ಚೆನ್ನಾಗಿತ್ತು. ನಮ್ಮ ಕಂಫರ್ಟಬಲ್ ಆಗಿದ್ರು ಅಷ್ಟೇ. ಓಕೆ, ಮೇಕಪ್ ಬಂದು ಲಾಂಗ್ ಲಾಸ್ಟಿಂಗ್ ಆಗಿತ್ತಾ? ಹಾಂ, ಇತ್ತು. ಸೊ ನಿಮ್ಮ ಟೆಕ್ಸ್ಚರ್ ತಕ್ಕನಂತೆ ಮಾಡಿದ್ದೀನಾ? ಸೆಟಲ್ಡ್ ಆಗಿತ್ತು ಮೇಕಪ್ ನನ್ನ ಸ್ಕಿನ್ನಿಗೆ. ಚೆನ್ನಾಗಿತ್ತಾ? ಓಕೆ, ಥ್ಯಾಂಕ್ ಯು. ಓಕೆ. ಓಕೆ ಗೈಸ್, ಈ ವ್ಲಾಗ್ನ ಎಂಡ್ ಮಾಡ್ಕೊತೀನಿ. ವ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾರು ಮೇಕಪ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಇನ್ನೊಂದು ಈ ವಿಡಿಯೋದಲ್ಲಿ ಏನಂತ ಹೇಳಿದ್ರೆ, ಮುಹೂರ್ತಂನಲ್ಲಿ ಮಾಡಿರೋ ಮೇಕಪ್ಸ್ನ ಬಂದು ನಾನು ಅಪ್ಲೋಡ್ ಮಾಡೋದಿಲ್ಲ. ಯಾಕಂದರೆ ಆಲ್ರೆಡಿ ಇದು ಬಂದು ತುಂಬ ಲಾಂಗ್ ಆಗಿಬಿಟ್ಟಿದೆ ವಿಡಿಯೋ. ಈ ವಿಡಿಯೋಸು ನಾನು ಸೇರಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ರೆ ತುಂಬ ಲಾಂಗ್ ಆಗುತ್ತೆ, ನಿಮಗೂ ನೋಡೋದಕ್ಕೆ ಸ್ವಲ್ಪ ಬೋರ್ ಆಗುತ್ತೆ ಅಂತ ಹೇಳಿ ನಾನು ಮುಹೂರ್ತಂನಲ್ಲಿ ಮಾಡಿರೋ ಮೇಕಪ್ಸ್ನ ನಾನು ಅಪ್ಲೋಡ್ ಮಾಡಿಲ್ಲ. ಜಸ್ಟ್ ಹೇರ್ ಸ್ಟೈಲ್ ಮಾತ್ರ ನಾನು ನಿಮಗೆ ಅಪ್ಲೋಡ್ ಮಾಡಿರ್ತೀನಿ. ರಿಸೆಪ್ಷನಲ್ಲಿ ಆಗಲಿ ಮುಹೂರ್ತಮಲ್ಲಾಗಲಿ ಫುಲ್ಲು ಸೆಟಲ್ಡ್ ಅಂದರೆ ಸೆಟಲ್ಡ್ ಮೇಕಪ್ಪು. ನನಗಂತೂ ತುಂಬ ಪರ್ಸ್ನಲ್ ಆಗಿ ಇಷ್ಟ ಆಗೋಯ್ತು ಮೇಕಪ್ಪು. ಯಾಕಂದರೆ ಅಷ್ಟು ನೀಟಾಗಿ ಫಿನಿಶಿಂಗ್ ಆಗಿ ಮೇಕಪ್ ಬಂದು ಅವ್ರ ಫೇಸಿಗೆ ಸೆಟಲ್ಡ್ ಆಗೋಯ್ತು. ಅವ್ರಿಗೇನೇ ಪಿಂಪಲ್ಸ್ ಇರಲಿ, ರ್ಯಾಷಸ್ ಇರಲಿ, ಅದು ಎರಡು ಸೈಡಿಗಿಟ್ಟರೆ ಮೇಕಪ್ ಮಾತ್ರ ಸೀರಿಯಸ್ ಆಗಲೂ ಅವ್ರ ಸ್ಕಿನ್ ಟೆಕ್ಸ್ಚರ್ಗಂತೂ ಕಂಪ್ಲೀಟಾಗಿ ಬಂದು ಸೆಟಲ್ಡ್ ಆಗೋಯ್ತು. ಹೇರ್ ಸ್ಟೈಲು ಅಷ್ಟೇ, ರಿಸೆಪ್ಷನಲ್ಲಂತೂ ಸೂಪರ್ ಆಗಿತ್ತು. ಅವ್ರು ಯಾವ ಹೇರ್ ಸ್ಟೈಲ್ನ ಕೇಳಿದಾರೋ ಅದೇ ಥರ ಹೇರ್ ಸ್ಟೈಲ್ನ ನಾನು ಮಾಡಿಕೊಟ್ಟೆ. ರಿಸೆಪ್ಷನಲ್ಲೇ ಬಂದು ನಾನು ಎಕ್ಸ್ಟೆನ್ಷನ್ನ ಹಾಕಿರ್ತೀನಿ, ಕಲರ್ ಎಕ್ಸ್ಟೆನ್ಷನ್. ಬಟ್ ಅದು ಅಷ್ಟೊಂದಾಗಿ ಹೈಲೈಟ್ ಆಗಿ ಕಾಣ್ತಾ ಇರಲಿಲ್ಲ. ಯಾಕಂದರೆ ಅವ್ರು ಇರೋದು ಹೇರ್ ಬಂದು ನನ್ನಷ್ಟಿದೆಯಲ್ಲ, ಇಷ್ಟೇ ಶಾರ್ಟ್ ಹೇರ್ ಇರೋದು. ಅವರು ಬ್ಲ್ಯಾಕ್ ಎಕ್ಸ್ಟೆನ್ಷನ್ ಹಾಕಿದ್ರು ಅಂತ ಹೇಳಿದರೆ ಚೆನ್ನಾಗಿ ಕಾಣಿಸ್ತಾ ಇತ್ತೇನೋ, ಮೇ ಬಿ ನನಗೆ ಅನಿಸುತ್ತೆ, ನನ್ನ ಸಜೆಷನ್ ಇದು. ಸೊ ಅವ್ರು ಕಲರ್ ಎಕ್ಸ್ಟೆನ್ಷನ್ ಏನಕ್ಕೆ ತೊಗೊಂಡಿದ್ದಾರೆ, ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ ಅಂತ ಹೇಳಿ ಅವ್ರು ಕಲರ್ ಎಕ್ಸ್ಟೆನ್ಷನ್ನ ತೊಗೊಂಡಿದ್ರು. ಸರ್ ಓಕೆ, ಅದು ಅವ್ರವ್ರ ಸಜೆಷನ್, ಅವ್ರವ್ರ ಇಷ್ಟ. ಇನ್ನೊಂದು ಮುಹೂರ್ತಮಲ್ಲೂ ಅಷ್ಟೇ ನಾನು ಅದೇ ಎಕ್ಸ್ಟೆನ್ಷನ್ನ ಯೂಸ್ ಮಾಡಿ ಹಾಕಿರ್ತೀನಿ. ಹೇರ್ ಬಂದು ಶಾರ್ಟ್ ಇರೋದ್ರಿಂದ ಸೊ ಲೆಂತೇ ಆಗಬೇಕು ಅಂತ ಹೇಳಿದ್ರು, ಹಾಕ್ಕೊಟ್ಟಿದ್ದೀನಿ. ನನಗೆ ಮುಹೂರ್ತಮಲ್ಲಿ ಮಾಡಿರೋ ಹೇರ್ ಸ್ಟೈಲ್ ತುಂಬ ಇಷ್ಟ ಆಯಿತು. ಯಾವುದೋ ಮದುವೆ ಹುಡುಗಿಗೆ ನಾನು ಮೇಕಪ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತು. ಇವರು ಮದುವೆ ಹುಡುಗಿ ಅಲ್ಲ, ಸೊ ಅವ್ರ ಕಸಿನ್ಸ್ ಬಂದು ಮಾಡಿಸ್ಕೊತಾ ಇದ್ದಿದ್ದು ಈ ಮೇಕಪ್ನ. ಸೊ ನನಗೆ ಹೆಂಗೆ ಕಾಣಿಸೋದು, ಮದುವೆ ಹುಡುಗಿನೇನೋ ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇದ್ರು. ಸೀರಿಯಸ್ ಆದರೂ ಅಷ್ಟು ಕಂಪ್ಲೀಟಾಗಿ ಮೇಕಪ್ ಬಂದು ಸೆಟಲ್ಡ್ ಇತ್ತು. ಹೇರ್ ಸ್ಟೈಲು ಅಷ್ಟು ಸರಿ ಪರ್ಫೆಕ್ಟ್ ಆಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಮೇ ಬಿ ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅನಿಸುತ್ತೆ. ಓಕೆ ಗಾಯ್ಸ್, ಬಾಯ್, ಲವ್ ಯು ಅಂತ ಹೇಳಿ ಈ ವ್ಲಾಗ್ನ ಎಂಡ್ ಮಾಡ್ಕೊತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗೋಣ.